ಏನೇನ್ ಹಾಕ್ಬೇಕು ಅಂತ ನೀವೇ ಹೇಳ್ಬಿಡಿ. ಗೀ ರೈಸ್ ಅಂದ್ಮೇಲೆ ಗೀ ಇಲ್ದಿರ ಮಾಡಕ್ಕಾಗತ್ತಾ? ಎಣ್ಣೆ ಪ್ರಿಯರ? ನಾವು ಅಷ್ಟೇ ಎಣ್ಣೆ ಪ್ರಿಯರು. ನಾನು ಎಣ್ಣೆ ಪ್ರಿಯರಲ್ಲಪ್ಪ, ಆತರ ಹಂಗೆಲ್ಲ ಕುಡಿಯಲ್ಲ ಮೇಡಮ್, ತುಂಬಾ ಒಳ್ಳೆಯವಳು. ಆತರ ಎಣ್ಣೆ ಪ್ರಿಯರಲ್ಲ, ಈ ತರ ಎಣ್ಣೆ ಪ್ರಿಯರ. ಈ ತರ ಎಣ್ಣೆ. ತುಪ್ಪ ಹಾಕ್ತಾ ಇದೀನಿ. ಎಷ್ಟು ಹಾಕೋಣ? ಒಂದು 3 ಟೇಬಲ್ ಸ್ಪೂನ್ ಹಾಕೊಂತ ಇದೀನಿ. ಓಕೆ. ನಾನು ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು 1/4 kg ಆಗೋಷ್ಟು ರೈಸ್ಗೆ ಆರಾಮಾಗಿ ಒಂದು 3 ಜನ ಊಟ ಮಾಡ್ಬೋದು. ಓಕೆ. ಆರಾಮಾಗಿ ಅಂದ್ರೆ ಈಗ ಮಲ್ಕೊಂಡು ಆರಾಮಾಗಿ. ಇದು ಮೈಲ್ಡ್ ಫ್ಲೇವರ್ ಇರುತ್ತೆ, ತುಂಬಾ ಓವರ್ ಮಸಾಲೆ ಇರಲ್ಲ. ಎಲ್ಲ ಐಟಮು ಒಂದೊಂದು ಪೀಸ್ ಹಾಕೊಳ್ಳೋಣ. ಮೊದಲೇದಾಗಿ ಚಕ್ಕೆ ಹಾಕ್ತಾ ಇದೀನಿ. ಹೆಂಗೆ ಮೇಡಮ್ ಎಲ್ಲ ನೀವು ಎಣ್ಣೆ ಭಾಷೆಲ್ಲೇ ಮಾತಾಡ್ತೀರಪ್ಪ? ಮೈಲ್ಡ್ ಆಗಿರುತ್ತೆ. ಒಂದು ಪಲಾವ್ ಎಲೆ ನೋಡಿ, ಒಂದು 2 ನಕ್ಷತ್ರದ ಹೂವು, ಏಲಕ್ಕಿ ಒಂದು 4ರಿಂದ 5 ಹಾಕೊಂತ ಇದೀನಿ. ಇದು ಗೀ ರೈಸ್ಗೆ ಫ್ಲೇವರ್ ಕೊಡುತ್ತೆ, ಕಲ್ಲು ಅಂತಾರೆ, ಅದೊಂದು ಸ್ವಲ್ಪ ತಗೊಂಡಿದ್ದೀನಿ. ಮರಾಠಿ ಮೊಗ್ಗು ಒಂದು 2 ಪೀಸು, ಲವಂಗ ಒಂದು 3 ತಗೊಂಡಿದ್ದೀನಿ. ಇವಾಗ ಇದಿಷ್ಟು ಹಾಕೊಳ್ಳೋಣ. ಓಕೆ. ಈ ಚಕ್ಕೆ ಲವಂಗ ಫ್ರೈ ಆಗೋವನಿ ಇದ್ರ ಜೊತೆಗೆ ಗೋಡಂಬಿಗಳನ್ನ ಯೂಸ್ ಮಾಡ್ಕೊಳ್ಳೋಣ. ನೀವು ಗೋಡಂಬಿ ಎಷ್ಟಾದ್ರೂ ಹಾಕೋಬಹುದು. ಓಕೆ. ಮತ್ತೆ ಇದನ್ನ ನೀವು ನಾನು ಜಾಸ್ತಿ ಅಡುಗೆ ಮಾಡುವಾಗ ಟಿಪ್ಸ್ ಹೇಳ್ತೀನಿ ಮೇಡಮ್, ನಿಮ್ಗೆ ಗೊತ್ತು ನಂಗೆ. ಇವಾಗ ಇದು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಐ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದ್ರೆ ಸೀದೋಗ್ಬಿಡುತ್ತೆ. ಓಕೆ. ಆ ಫ್ಲೇವರ್ ಎಲ್ಲ ಚೇಂಜ್ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ನಿಜವಾಗ್ಲೂ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ದಂಗೆ ಆಗ್ತಿದೆ ಅವ್ರು ಹೇಳೋದು ನೋಡಿ. ಇದು ಫ್ರೈ ಆಗ್ತಾ ಇದೆ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ದೊಡ್ಡ ಸೈಜ್ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕೊಂತ ಇದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ಫ್ರೈ ಆಗೋವಾಗನೇ ಇದಕ್ಕೆ ಮೆಣಸಿನ್ಕಾಯಿ ಒಂದು 4 ಹಾಕೊಂತ ಇದ್ದೀನಿ. ನಿಮ್ಗೆ ಖಾರ ಇಷ್ಟನಾ? ಹಂಗಂದ್ರೆ ಹಾಕ್ಲಾ? ಮತ್ತೆ ನಿಮ್ಮ ಇಷ್ಟ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಹಾಕೊಂತ ಇದ್ದೀನಿ. ಓಕೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಇದನ್ನ ತುಂಬಾ ಓವರ್ ಕುಕ್ ಮಾಡಬಾರ್ದು. ನಮ್ಗೆ ತಿನ್ನೋವಾಗ ಅದು ಫ್ಲೇವರ್ ಮಾತ್ರ ಸಿಗ್ಬೇಕು, ಮತ್ತೆ ಜಾಸ್ತಿನೂ ಫ್ರೈ ಆಗಿರಬಾರ್ದು. ಆಮೇಲೆ ಇವಾಗ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೆಲ್ಲ ಹಸಿ ವಾಸನೆ ಹೋಗಿದೆ. ಹಸಿ ಸ್ಮೆಲ್ ಇರೋವಾಗನೇ ಏನು ಆಡ್ ಮಾಡಕ್ ಹೋಗ್ಬಾರ್ದು. ಇವಾಗ ಪುದೀನ ಹಾಕೊಂತ ಇದ್ದೀನಿ. ಇಲ್ಲಿ ನಾನು ಒಂದು ಇಡಿ ಆಗೋಷ್ಟು ಹಾಕೊಂತ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು. ಜಸ್ಟ್ ಇದನ್ನ ಹಾಗೆ ಒಂದ್ಸರಿ ಈ ತರ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಕೊಂತ ಇದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ ಇವಾಗ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು 1 ಕಪ್ ಆಗೋಷ್ಟು ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ. ನೀವು ಎನಿ ಬ್ರ್ಯಾಂಡ್ ಯಾವ್ದಾದ್ರು ತಗೋಬಹುದು, ಇಲ್ಲ ರೆಗ್ಯುಲರ್ ರೈಸ್ ಮನೇಲಿರೋದೇ ಯೂಸ್ ಮಾಡ್ಕೋಬಹುದು. ಅಳತೆ ಪ್ರಕಾರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನೀರು ಹಾಕೊಳ್ಳೋಣ. 1/4 ಕಪ್ ಆಗೋಷ್ಟು. ನೋಡಿ ಈ ಬೌಲಲ್ಲಿ ನಾನು ರೈಸ್ ತಗೊಂಡಿದ್ದೆ. ಇವಾಗ 1 ಕಪ್ ಹಾಕ್ತಾ ಇದ್ದೀನಿ. ಸೊ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಮೇಡಮ್. ಅಕ್ಕಿ ನೆನೆ ಹಾಕಿದ್ರಲ್ಲ, ನೀರು ಬಸ್ಬಿಟ್ಟು ಅಕ್ಕಿ ಹಾಕೊಳ್ಳೋಣ. ಓಕೆ ಸರಿ. ಬೇಕಂದ್ರೆ ಅಕ್ಕಿ ಹಾಕಿದ್ಮೇಲೆ ನೀವು ಉಪ್ಪು ಖಾರ ಚೆಕ್ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಕುದೀತಾ ಇದೆ, ಮುಚ್ಚಳ ಹಾಕ್ಬಿಡೋಣ. ಓಕೆ. ಸೊ ಇವಾಗ ಇದನ್ನ ಎಷ್ಟು ವಿಸಿಲ್ ಕೂಗಿಸ್ಕೊಳ್ಳೋಣ? ಇದು ಒಂದೊಂದು ರೈಸ್ಗೆ ಒಂದೊಂದು ಥರ. ಇವಾಗ ಬಾಸುಮತಿ ಅಲ್ವಾ, 1 ವಿಸಿಲ್ ಬಿಟ್ರೆ ಸಾಕು. ನಾರ್ಮಲ್ ರೈಸ್ಗೆ ಅಂದ್ರೆ 2 ವಿಸಿಲ್ ಬಿಟ್ರೆ ಸಾಕು. ಆ ನಂತರ ಪೂರ್ತಿ ಗ್ಯಾಸ್ ರಿಲೀಸ್ ಆಗಕ್ ಬಿಡ್ಬೇಕು. ನಾವು ತಕ್ಷಣ ತೆಗಿಯಕ್ ಹೋಗ್ಬಾರ್ದು. ಬಿಸಿ ಇರೋವಾಗ ಮೆತ್ತಗಿರುತ್ತೆ, ತಣ್ಣಗಾದ್ಮೇಲೆ ಒಂಥರ ತಿನ್ನಕ್ ಆಗಲ್ಲ, ರಬ್ಬರ್ ತರ ಆಗ್ಬಿಡುತ್ತೆ ಅಂತಾರಲ್ಲ, ಆ ತರ ಆಗ್ಬಿಡುತ್ತೆ. ಇವಾಗ ಇದನ್ನ 1 ವಿಸಿಲ್ ಬಿಡ್ತೀನಿ. ಆ ನಂತರ ಗ್ಯಾಸ್ ರಿಲೀಸ್ ಆದ್ಮೇಲೆ ಓಪನ್ ಮಾಡಿ ನೋಡೋಣ. ವಿಸಿಲ್ ಆಗಿ ಗ್ಯಾಸ್ ಪೂರ್ತಿ ರಿಲೀಸ್ ಆಗಿದೆ. ಅದಕ್ಕೂ ಮುಂಚೆ ಗೀ ರೈಸ್ಗೆ ಗಾರ್ನಿಶ್ಗೆ ಈ ತರ ಈರುಳ್ಳಿನೂ ಗೋಡಂಬಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ಆಮೇಲೆ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಇವಾಗ ಇದು ಓಪನ್ ಮಾಡಿ ನೋಡೋಣ ಯಾವ ತರ ಬಂದಿದೆ. ಓಕೆ. ಆಗಿದೆಯಾ ಮಮ್ಮಿ? ಏನ್ ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಅದು ನೋಡಿ ಚೆನ್ನಾಗಿ ಬಂದಿದೆಯಾ? ಫ್ಲೇವರ್ ಯಾವ ತರ ಇದೆ ಸ್ಮೆಲ್ ಮಾಡಿ ಹೇಳಿ. ಓ ಮೈ ಗಾಡ್. ತುಪ್ಪ ಅಂತೂ ಈ ಪುಟಾಣಿ ಮಕ್ಳಿಗೆ ಅನ್ನ ಕಲಿಸ್ತಾರೆ ಗೊತ್ತಾ? ಪಲಾವ್ ಅಲ್ಲ ತಾನೆ, ಗೀ ರೈಸ್ ತಾನೆ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಇವಾಗ ಸರ್ವ್ ಮಾಡ್ಕೊಡ್ತೀನಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಸಿಂಪಲ್ ಆಗಿ ಕ್ವಿಕ್ ಆಗಿ ಗೀ ರೈಸ್ ಮಾಡ್ಕೊಟ್ಟಿದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನಿಮ್ ರಿಯಾಕ್ಷನ್ ನೋಡಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಗೋಡಂಬಿ ಜೊತೆಗೂ ತಿನ್ನಿ. ಗೋಡಂಬಿ ಜೊತೆಗೆ ತಿನ್ನಲ್ಲ. ವಾಕೆ. ನಿಮ್ಮ ರಿಯಾಕ್ಷನ್ ನೋಡ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ? ಆಕ್ಚುಲಿ ಕರೆಕ್ಟ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ಸಕ್ಕತ್ತಾಗಿದೆ.